ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಶ್ಲೋಕಗಳ ಪಠನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ. ಶ್ಲೋಕ ಸಂಖ್ಯೆ 40ರಿಂದ 42. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಇಲ್ಲಿ ಮುಂದುವರೆದು ಅರ್ಜುನ ಹೇಳ್ತಿದ್ದಾನೆ ಈ 40ನೆಯ ಶ್ಲೋಕದಲ್ಲಿ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲಕ್ಷಯೇ ಅಂದರೆ ಕುಲದ ನಾಶ ಅಂತೇಳಿ ಅರ್ಥ. ಇಲ್ಲಿ ಕುಲ ಅಂದರೆ ನಾವು ಕುಟುಂಬ ಅಥವಾ ವಂಶ ಅಂತೇಳಿ ತಿಳಿದುಕೊಳ್ಬೇಕಾಗತ್ತೆ. ಅಂದರೆ ಯುದ್ಧ ಮಾಡೋದ್ರಿಂದ ಕುಟುಂಬಗಳು ಕ್ಷಯಿಸ್ತವೆ, ಕುಲಗಳು ಕ್ಷಯಿಸ್ತವೆ, ನಾಶವಾಗ್ತವೆ. ಆ ಕುಲಗಳ ಕ್ಷಯಿಸುವಿಕೆಯಿಂದ ಈ ಮುಂದೆ ಏನಾಗುತ್ತೆ? ಪ್ರಣಶ್ಯಂತಿ ಕುಲಧರ್ಮಾಃ. ಪ್ರಣಶ್ಯಂತಿ ಅಂದರೆ ಸೋಲ್ತಕ್ಕಂಥದ್ದು. ಯಾವುದು ಸೋಲುತ್ತೆ? ಕುಲಧರ್ಮ. ಪ್ರತಿಯೊಂದು ಕುಲಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಧರ್ಮ ಅಂತೇಳಿ ಇರುತ್ತೆ. ಧರ್ಮ ಅಂದರೆ ಇಲ್ಲಿ ನಾವು ಯಾವುದೋ ಮತ ಅಂತೇಳಿ ತಿಳ್ಕೊಳ್ಬಾರ್ದು. ಇದು ಒಂದು ಬದುಕ್ತಕ್ಕಂಥ ಒಂದು ಸರಿಯಾದ ದಾರಿನಲ್ಲಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ನಿಯಮಗಳು, ಆಚರಣೆಗಳು, ವಿಚಾರಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳು, ಇದೆಲ್ಲದನ್ನು ಒಟ್ಟಾರೆಯಾಗಿ ನಾವು ಧರ್ಮ ಅಂತೇಳಿ ಹೇಳ್ತೀವಿ. ಎಲ್ಲ ಕುಲಕ್ಕೂ ಸಹ, ಪ್ರತಿಯೊಂದು ಕುಲಕ್ಕೂ ಸಹ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಆಚಾರಗಳು, ವಿಚಾರಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳು, ಇವು ತುಂಬ ಪುರಾತನ ಕಾಲದಿಂದನೂ ಬಂದಿರ್ತವೆ. ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ, ಹಿರಿಯರಿಂದ ಕಿರಿಯರಿಗೆ ವರ್ಗಾವಣೆಗೊಳ್ಕೋತಾ ಬಂದಿರ್ತವೆ. ಅಂದರೆ ಹಿರಿಯರಾಗಿರ್ತಕ್ಕಂಥವರು ತಮ್ಮ ಹಿರಿಯರಿಂದ ಕೇಳಿ ಕಲಿತು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನವನ್ನು ಮುಂದಿನ ಜನರಿಗೆ ಕುಲದಲ್ಲಿರ್ತಕ್ಕಂಥ, ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ವರ್ಗಾಯಿಸ್ತಾ ಇರ್ತಾರೆ. ಹಾಗಾಗಿ ಇವು ತುಂಬ ಸನಾತನ ಕಾಲದಿಂದ ಬಂದಿರತಕ್ಕಂಥವು. ಕುಲಧರ್ಮ ಸನಾತನ ಅಂದರೆ ಇವೆಲ್ಲವೂ ಸಹ ಸೋತು ಹೋಗ್ತವೆ, ನಾಶವಾಗ್ತವೆ. ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಂದರೆ ಧರ್ಮದ ಈ ರೀತಿಯಾಗಿ ಕುಲಧರ್ಮಗಳು ನಷ್ಟವಾಗುವುದರಿಂದ ಒಟ್ಟಾರೆಯಾಗಿ ಕುಲಂ ಕೃತ್ಸ್ನಂ ಅಂದರೆ ಇಡೀ ಕುಲವೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಅಧರ್ಮದ ಕಡೆಗೆ ಹೋಗ್ಬಿಡುತ್ತೆ. ಅಂದರೆ ಅಲ್ಲಿ ಧರ್ಮ ಸೋತು ಅಧರ್ಮದ ಮೇಲುಗೈ ಉಂಟಾಗುತ್ತೆ. ಅಂದರೆ ಇಡೀ ಕುಲವೇ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡಿಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರ್ತಕ್ಕಂಥ ಹಿರಿಯರೆಲ್ಲ ಇಲ್ಲಿ ಯುದ್ಧದಲ್ಲಿ ಬಂದು ನಿಂತಿದ್ದಾರೆ. ಆ ಹಿರಿಯರು ಎಲ್ಲರೂ ಈ ಯುದ್ಧದಲ್ಲಿ ಹತರಾದರೆ ಆ ಕಿರಿಯರಿಗೆ ಏನು ಮಾರ್ಗದರ್ಶನ ಮಾಡಬೇಕಾಗಿತ್ತಲ್ವ, ತಮ್ಮ ಕುಲದಲ್ಲಿ ನಡೆದು ಬಂದಿರತಕ್ಕಂಥ ಆಚರಣೆಗಳು, ವಿಚಾರಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳು, ಈ ಎಲ್ಲ ಪಾರಂಪರಿಕ ಜ್ಞಾನವನ್ನು ಮುಂದಿನ ಜನರಕ್ಕೆ, ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡಬೇಕಾಗಿತ್ತಲ್ಲ, ಆ ಹಿರಿಯರೇ ಹೋದ ಮೇಲೆ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಅವರು ಅಧರ್ಮಿಗಳಾಗ್ತಾರೆ. ಹಾಗಾಗಿ ನಾವು ಯುದ್ಧವನ್ನು ಮಾಡಬಾರದು ಅಂತ ಅರ್ಜುನನ ಇಲ್ಲಿ ಒಳ ಅರ್ಥದ ಮಾತು ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕ ನೋಡೋಣ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಮುಂದುವರೆದು ಈ 41ನೆಯ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ಕೊಳ್ತಾ ಹೋಗ್ತಾ ಇದ್ದಾನೆ. ಏನು ಹೇಳ್ತಿದ್ದಾನಂದರೆ, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಂದರೆ ಅಧರ್ಮಾಭಿಭವಾತ್ ಅಂದರೆ ಅಧರ್ಮದ ಮೇಲುಗೈ ಉಂಟಾದಾಗ ಕೃಷ್ಣ, ಓ ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮನೇ, ಪ್ರದುಷ್ಯಂತಿ ಕುಲಸ್ತ್ರೀಯಃ. ಪ್ರದುಷ್ಯಂತಿ ಅಂದರೆ ಎಲ್ಲ ಹಾಳಾಗಿ ಹೋಗ್ತವೆ ಅಥವಾ ಹಾಳಾಗಿ ಹೋಗ್ತಾರೆ. ಯಾರು ಹಾಳಾಗಿ ಹೋಗ್ತಾರೆ? ಕುಲಸ್ತ್ರೀಯ ಅಂದರೆ ಕುಲದ ಸ್ತ್ರೀಯರು. ಯಾವಾಗ ಅಧರ್ಮದ ಮೇಲುಗೈ ಉಂಟಾಗುತ್ತೋ
ಈ ಯುದ್ಧದ ಪರಿಣಾಮವಾಗಿ ಕುಲದಲ್ಲಿ ಉಳಿದಿರ್ತಕ್ಕಂಥ ಸ್ತ್ರೀಯರು ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗದೆ, ಅವರಿಗೆ ರಕ್ಷಣೆ ಸಿಗದೆ, ಯಾಕಂದರೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಹಿರಿಯರು ಈ ಯುದ್ಧದಲ್ಲಿ ಹತರಾಗಿ ಹೋಗಿರ್ತಾರೆ. ಆ ರೀತಿ ಆಗುವುದರಿಂದ ಎಲ್ಲೆಲ್ಲೂ ಅಧರ್ಮದ ಮೇಲುಗೈ ಸಾಧಿಸಿರುವುದರಿಂದ ಸ್ತ್ರೀಯರಿಗೆ ರಕ್ಷಣೆ ಇಲ್ದಂಗಾಗುತ್ತೆ. ಅವರು ಅನೈತಿಕ ಮಾರ್ಗವನ್ನು ಹಿಡಿತಕ್ಕಂತಹ ಸಾಧ್ಯತೆ ಇರುತ್ತೆ. ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ. ಇಲ್ಲಿ ಈ ಸ್ತ್ರೀಷು ದುಷ್ಟಾಸು ಅಂದರೆ ದುಷ್ಟರಾಗಿರ್ತಕ್ಕಂತಹ ಅಥವಾ ನೈತಿಕವಾಗಿ ಅಧಪತನಕ್ಕೆ ಹೊಂದಿರತಕ್ಕಂತಹ ಸ್ತ್ರೀಯರಿಂದ ಏನಾಗುತ್ತೆ ಅಂತೇಳಿ ಅರ್ಜುನ ಹೇಳ್ತಿದ್ದೀನಿ. ಜಾಯತೆ ವರ್ಣಸಂಕರ, ವರ್ಣಸಂಕರ ಉಂಟಾಗುತ್ತೆ. ಜಾಯತೆ ಅಂದರೆ ಉಂಟಾಗುತ್ತೆ ಅಂತ ಅರ್ಥ. ವರ್ಣಸಂಕರ ಅಂದರೆ ಆಗಿನ ಕಾಲದಲ್ಲಿ ವರ್ಣದ ವ್ಯವಸ್ಥೆ ಇತ್ತು. ವರ್ಣ ವ್ಯವಸ್ಥೆನಲ್ಲಿ ಒಂದೊಂದು ವರ್ಣಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳು, ತಮ್ಮದೇ ಆಗಿರ್ತಕ್ಕಂಥ ರೀತಿ ರಿವಾಜುಗಳು, ಅವರ ಗುಣಗಳಿಗೆ ತಕ್ಕಂತೆ ಅವುಗಳನ್ನು ನಾನೇ ಸೃಷ್ಟಿ ಮಾಡಿದ್ದು ಅಂತೇಳಿ ಮುಂದೆ ಒಂದು ಕಡೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಯುದ್ಧದಿಂದಾಗಿ ಸರಿಯಾದ ಮಾರ್ಗದರ್ಶನ ಸಿಗದೆ ಕುಲಗಳಲ್ಲಿ ಉಳಿದಿರ್ತಕ್ಕಂಥ ಜನಗಳಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ ಅಧರ್ಮ ಹೆಚ್ಚು ಉಂಟಾಗ್ಬಿಟ್ಟು ಒಂದಕ್ಕೊಂದು ವಿಭಿನ್ನ ರೀತಿಯ ಆಚಾರ ವಿಚಾರಗಳನ್ನು ಹೊಂದಿರತಕ್ಕಂತಹ ಕುಟುಂಬಗಳು, ಕುಲಗಳು ಸೇರಿಕೊಂಡು ಇಲ್ಲಿ ವರ್ಣಸಂಕರ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನೇ ಹಾಳು ಮಾಡತಕ್ಕಂತಹ, ಒಂದು ನೈತಿಕ ಅಧಪತನಕ್ಕೆ ತಳ್ತಕ್ಕಂತಹ, ಒಂದು ಅರಾಜಕತೆಗೆ ತಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಕ್ಷತ್ರಿಯನಾಗಿರ್ತಕ್ಕಂಥ ನಾನು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಾನು ಇಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕೆ? ಈ ಯುದ್ಧವನ್ನು ಮಾಡಬೇಕೆ? ಇವೆಲ್ಲ ಯುದ್ಧದಿಂದ ಉಂಟಾಗ್ತಕ್ಕಂಥ ದೂರಗಾಮಿ ಪರಿಣಾಮಗಳು ಅಂತೇಳಿ ಶ್ರೀಕೃಷ್ಣನಿಗೆ ಅರ್ಜುನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ವಾರ್ಷ್ಣೇಯ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರಿತಾ ಇದ್ದಾನೆ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಋಷ್ಣಿ ಅಂತಕ್ಕಂತಹ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಋಷ್ಣಿ ವಂಶದ ಸಂಜಾತನಾಗಿರ್ತಾನೆ. ಹಾಗಾಗಿ ಅವನನ್ನು ವಾರ್ಷ್ಣೇಯ ಅಂತೇಳಿ ಇಲ್ಲಿ ಕರೀತಾರೆ. ಸೊ ಹೀಗೆ ಅರ್ಜುನ ಹಲವಾರು ರೀತಿಗಳಿಂದ, ಶಾಸ್ತ್ರ ಧರ್ಮದ ರೀತಿಯಿಂದ ಈ ಯುದ್ಧವು ನಾನು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ವಾದವನ್ನು ಮಂಡಿಸಿಕೊಂಡು ಹೋಗ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ನೋಡೋಣ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾ. ಹಾಗೆ ಮುಂದುವರೆದು ಅರ್ಜುನ ಈ 42ನೇ ಶ್ಲೋಕದಲ್ಲಿ ಯುದ್ಧ ತಂದೊಡ್ಡಬಹುದಾಗಿರ್ತಕ್ಕಂಥ ವಿನಾಶಗಳ ಕುರಿತು ಹೇಳ್ತಾ ಹೋಗ್ತಿದ್ದಾನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನಂದರೆ, ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅಂದರೆ ಸಂಕರ ಅಂದರೆ ವರ್ಣಸಂಕರ. ಆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಲ್ವಾ, ಆ ವರ್ಣಸಂಕರದಂತಹ ಒಂದು ಕ್ರಿಯೆಯಿಂದಾಗಿ ನರಕ ಏವ ಅಂದರೆ ನರಕನೇ ಸಿಗುತ್ತೆ. ಯಾರಿಗೆ ನರಕ ಸಿಗುತ್ತೆ? ಕುಲಘ್ನಾನಾಂ ಕುಲಸ್ಯ ಚ ಅಂದರೆ ಈ ಕುಲಗಳನ್ನು ಒಂದು ರೀತಿಯಲ್ಲಿ ವರ್ಣಸಂಕರಕ್ಕೆ ದೂಡತಕ್ಕಂತಹ ವ್ಯಕ್ತಿಗೆ ಕುಲಘ್ನ ಅಂತ ಹೇಳ್ಕೊಡ್ತಾರೆ. ಅಂದರೆ ಕುಲದ ನಾಶಕ್ಕೆ, ಸಾಮಾಜಿಕ ವ್ಯವಸ್ಥೆಯ ನಾಶಕ್ಕೆ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ. ಯಾರು ಇಲ್ಲಿ ಕಾರಣ ಆಗ್ತಾರೆ ಅಂದರೆ ಇಲ್ಲಿ ಅರ್ಜುನ ಕಾರಣ ಆಗ್ತಿದ್ದಾನೆ. ಯಾಕೆಂದರೆ ಅರ್ಜುನ ಯುದ್ಧದಲ್ಲಿ ತೊಡಗಿಕೊಂಡ್ರೆ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೊಲ್ಲಬೇಕಾಗುತ್ತೆ. ಕೊಂದಾಗ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಲಗಳೆಲ್ಲ ನಾಶ ಹೊಂದಿ ಅಲ್ಲಿ ವರ್ಣಸಂಕರಕ್ಕೆ ಕಾರಣೀಕರ್ತನಾಗ್ತಾನೆ. ಹಾಗಾಗಿ ನಾನು ಕುಲಘ್ನನಾಗ್ತೀನಿ, ಕುಲಗಳನ್ನು ನಾಶ ಮಾಡ್ತಕ್ಕಂತಹ ವ್ಯಕ್ತಿ ಆಗಿಬಿಡ್ತೀನಿ, ಆದ್ದರಿಂದ ನನಗೆ ನರಕವೇ ಸಿಗುತ್ತೆ ಅಂಥೇಳಿ ಅರ್ಜುನ ಹೇಳ್ತಿದ್ದಾನೆ. ಜೊತೆಗೆ ಪತಂತಿ ಪಿತರೋ ಹೇಷಾಂ, ಅಷ್ಟೇ ಅಲ್ಲ, ನನಗಷ್ಟೇ ತೊಂದರೆ ಆಗೋದಿಲ್ಲ. ಪತಂತಿ ಪಿತರೋ ಅಂದರೆ
ಪಿತೃಗಳು, ಆ ಕುಲದಲ್ಲಿ ಏನು ಹಿಂದೆ ಆಗಿ ಹೋಗಿರ್ತಾರಲ್ಲ ಆ ಹಿರಿಯರು ನಮ್ಮಲ್ಲಿ ಏನು ಒಂದು ನಂಬಿಕೆ ಇದೆ ಅಂದರೆ, ಹಿರಿಯರು ತೀರಿ ಹೋದ ನಂತರ ಅವರು ಪಿತೃಲೋಕಗಳಲ್ಲಿ ಇರ್ತಾರೆ. ಆ ಪಿತೃಗಳಿಗೆ ವರ್ಷಕ್ಕೊಮ್ಮೆ ಆದರೂ ಸಹ ಅನ್ನ ಸಂತರ್ಪಣ ಕ್ರಿಯೆ, ಅನ್ನ ತರ್ಪಣ ಅಂದರೆ ಅನ್ನ ನೀರು, ಇವುಗಳ ಪಿಂಡದಾನವನ್ನು ಆ ಕುಲದ ಏನೋ ನಂತರದ ಜನಾಂಗಗಳು ಮಾಡ್ತಾ ಹೋಗ್ತಿರ್ತಾರೆ. ಇದು ಪರಂಪರೆಯಿಂದ ನಡೆದುಕೊಂಡು ಬಂದಿರತಕ್ಕಂಥ ಕ್ರಿಯೆ ಆಗುತ್ತೆ. ಆದರೆ ಇಲ್ಲಿ ಹಿರಿಯರು ನಾಶವಾಗಿ ಹೋಗೋದ್ರಿಂದ ಯುದ್ಧದಲ್ಲಿ ಆ ಪಿತೃದೇವತೆಗಳಿಗೆ ಪಿಂಡೋದಕ ಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥವರು ಇಲ್ಲದೆ ಹೋಗಿ ಆ ಪಿಂಡೋದಕ ಕ್ರಿಯೆಗಳು ನಿಂತು ಹೋಗ್ತವೆ. ಲುಪ್ತ ಪಿಂಡೋದಕ ಕ್ರಿಯಾ ಅಂದರೆ ಪಿಂಡ ಮತ್ತು ಉದಕ ಕ್ರಿಯೆ ಅಂದರೆ ಪಿಂಡದಾನ ಕ್ರಿಯೆಯನ್ನು ಮಾಡ್ತಾರಲ್ವ, ಅದು ನಿಂತು ಹೋಗುತ್ತೆ. ಅದು ನಿಂತು ಹೋಗುವುದರಿಂದ ಏಷಾಂ ಖಂಡಿತವಾಗಿಯೂ ಅವರ ಹಿರಿಯರಿಗೆ ಏಷಾಂ ಪಿತರು ಅಂದರೆ ಇವರ ಅಂದರೆ ಈ ಏನು ಹಿರಿಯರ ಏನು ಪಿತೃಗಳೇನಿರ್ತಾರಲ್ವ, ಆ ಕುಲದಲ್ಲಿರ್ತಕ್ಕಂಥ ಪಿತೃಗಳು, ಅವರಿಗೆ ಒಂದು ರೀತಿಯ ಅತಂತ್ರವಾಗಿರ್ತಕ್ಕಂಥ ಸ್ಥಿತಿ ಉಂಟಾಗುತ್ತೆ. ಅವರು ದುಃಖಿತರಾಗ್ತಾರೆ. ಅವರು ಪಿತೃಲೋಕದಿಂದ ಒಂದು ಅತಂತ್ರ ಸ್ಥಿತಿಗೆ ಇಳಿತಾರೆ. ಪತಂತಿ ಪಿತರೋ ಹೇಷಾಂ ಅಂತೇಳಿ ಅರ್ಜುನ ಹೇಳ್ತಿದ್ದಾನೆ. ಅಂದರೆ ಆದ್ದರಿಂದಾಗಿ ನಾನು ಈ ಯುದ್ಧವನ್ನು ಮಾಡಬಾರದು ಅಂತೇಳಿ ಮತ್ತು ಒಂದು ಕಾರಣವನ್ನು ಕೊಡ್ತಾ ಇದ್ದಾನೆ. ಸೊ ಹೀಗೆ ಇನ್ನು ಅನೇಕ ರೀತಿಯಲ್ಲಿ ಪರಿಪರಿಯಾಗಿ ಕೃಷ್ಣನಲ್ಲಿ ಅರ್ಜುನ ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತೇಳಿ ಹಲವಾರು ಶಾಸ್ತ್ರ ಸಮ್ಮತ ಅಂತ ಅನ್ನಿಸ್ತಕ್ಕಂಥ ವಿಚಾರಗಳನ್ನು ಕೃಷ್ಣನ ಮುಂದೆ ಇಡುತ್ತಾ ಪ್ರಶ್ನೆ ಹಾಕುತ್ತಾ ಹೋಗ್ತಿದ್ದಾನೆ. ಇವುಗಳಿಗೆಲ್ಲ ನಾವು ಉತ್ತರವನ್ನು ಮುಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಉತ್ತರ ಕೊಡ್ತಾ ಹೋಗ್ತಾನೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ನನ್ನ ಬಯಲುಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಈಗಲೇ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.